ಮನುಷ್ಯನ ಜೀವನದ ಎಷ್ಟೋ ಸಂದರ್ಭಗಳನ್ನು ನಾವು ಅದಕ್ಕೆ ಪರಿಹಾರ ಮಾಡೋಕ್ಕಾಗಲ್ಲ, ಅದಕ್ಕೆ ಉತ್ತರ ಸಿಗಲ್ಲ ಅಂಥದ್ರಲ್ಲಿ ಸಾವು ಒಂದು. ಭಗವದ್ಗೀತೆ ಇವತ್ತು ಒಂದು ಸ್ವಾರಸ್ಯಕರವಾದ ಕೃಷ್ಣ ವಿಚಾರವನ್ನು ಹೇಳಿರೋದನ್ನು ಇವತ್ತು ಹೇಳ್ತೀನಿ. ಈ ಸಾವು ಅನ್ನೋದು ಇದು ಬಂದಾಗ ನಮ್ಮ ಕೈ ಇಲ್ಲ ಅನಿಸಿದಾಗ ವಿ ಬಿಕಮ್ ಸೋ ಹೆಲ್ಪ್ಲೆಸ್. ಇದು ನನಗೆ ಅನುಭವ ಆಗಿದೆ. ಆ್ಯಕ್ಚುಲಿ ನನ್ನ ಮೊದಲ ಮಗು ಸತ್ತಾಗ ದಟ್ ಈಸ್ ವೇರ್ ಅಲ್ಲೇನೆ ಒಂದು ದೊಡ್ಡ ಪ್ರಶ್ನೆ ಬಂತು, ಏನು ಸಾವು ಅಂದರೆ. ಆಗಿನ್ನೂ ಚಿಕ್ಕವಳು, ನಾನು 21-22 ವರ್ಷ ಇರ್ಬೋದು. ಫಸ್ಟು ಮಗು ಸತ್ತಾಗ ಏನು ಸಾವು ಅಂದರೆ ಏನು? ಆಗ ಉತ್ತರ ನನಗೆ ಭಗವದ್ಗೀತೆಯಲ್ಲಿ ಪದೇ ಪದೇ ಓದಿದ್ಮೇಲೆ ಯಾವಾಗಲೂ ಸಿಕ್ತು. ಬಟ್ ಭಗವದ್ಗೀತೆ ಓದೋದಕ್ಕೆ ಇನಿಷಿಯೇಟ್, ಪ್ರಮೋಟ್ ಅಥವಾ ಪ್ರವೋಕ್ ಏನೋ ಪ್ರಚೋದಿಸಿದ್ದು ಸಾವು. ಅದಕ್ಕೆ ಸತ್ತವ್ರ ಮನೆಯಲ್ಲಿ ಸತ್ತ ಮೇಲೆ ಭಗವದ್ಗೀತೆ ಓದಬೇಕು ಅಂತ ಹೇಳ್ತಾರೆ. ನನಗಿದು ಸರಿ ಅನ್ಸಲ್ಲ. ಅವ್ರು ಇರುವಾಗಲೇ ಭಗವದ್ಗೀತೆ ಏನು, ಅವರು ಬದುಕಿದ್ದಾಗಲೇ ಭಗವದ್ಗೀತೆಯಲ್ಲಿ ಕೃಷ್ಣ ಏನು, ಯಾವ ರೀತಿ ಗೈಡ್ ಮಾಡಿದ್ದಾನೆ, ಯಾವ ರೀತಿ ಸಾವನ್ನು ರಿಸೀವ್ ಮಾಡೋಕ್ಕೆ, ಸಾವನ್ನು ಸ್ವಾಗತಿಸೋಕ್ಕೆ ಎಷ್ಟು ಅವನು ಪ್ರಿಪರೇಷನ್ ಮಾಡಿದ್ದಾನೆ, ಅದು ಬಹಳ ಮುಖ್ಯ ಆಗುತ್ತೆ. ಮುಂಚೆನೇ ಭಗವದ್ಗೀತೆಯನ್ನು ಓದಬೇಕು. ಆಮೇಲೆ ಜೀವ ಅದು ಕೇಳಿಸ್ಕೊಳ್ಳುತ್ತೋ ಬಿಡುತ್ತೋ, ಆಮೇಲೆ ಓದೋದು ಶಾಸ್ತ್ರ ಆಗ್ಬಿಟ್ಟಿದೆ, ಇವಾಗ ಅಭ್ಯಾಸ ರೂಢಿಯಾಗಿದೆ. ಕೆಲವು ಸಂದರ್ಭ ಅದರಲ್ಲೂ ಕೂಡ ಈ ಸಾವು ಅನ್ನೋದು ಪರಿಹಾರ ಮಾಡೋಕ್ಕಾಗಲ್ಲ, ನಮ್ಮ ಕೈಯಲ್ಲಿ ಇಲ್ಲ, ಒಪ್ಕೋಬೇಕದನ್ನು. ನಮ್ಮ ಕೈಯಲ್ಲಿ ಇಲ್ಲ. ಎಂಥ ಡಾಕ್ಟರ್ಗಳು ಸರ್ಜನ್ನು ಹೇಳ್ತಾರೆ ನಮ್ಮ ಕೈಲಿ ಇಲ್ಲ. ಇದೇ ಕೊನೆ ಉತ್ತರ. ಅಂದರೆ ಗೋಳಾಡ್ಬೋದೇ ಹೊರತು ನಾವು ಗೋಳಾಡೋದ್ರಿಂದ ಫಲ ಇಲ್ಲ. ಕೃಷ್ಣ ಈ ದೇಹವನ್ನು ಸಾವುಗೆ ತುತ್ತಾಗುವ ಈ ದೇಹವನ್ನು ಒಂದು ಜೀರ್ಣವಾದ ಬಟ್ಟೆಗೆ ಅವನು ಹೋಲಿಸ್ತಾನೆ. ಹಳೆ ಬಟ್ಟೆ ಜೀರ್ಣ ಆಗಿದೆ ಬಿಡಿ, ಜೀರ್ಣವಾದ ಬಟ್ಟೆಗೆ ಅದನ್ನು ಹೋಲಿಸ್ತಾನೆ. ಇದು ಸ್ವಾರಸ್ಯ. ಯಾಕೆಂದರೆ ಜೀರ್ಣ ಆಗಿರೋ ಬಟ್ಟೆನ ಗಟ್ಟಿ ಮಾಡೋಕ್ಕಾಗಲ್ಲ, ಉಪಯೋಗಿಸೋಕ್ಕಾಗಲ್ಲ, ಯಾರಿಗೂ ಕೊಡೋಕ್ಕಾಗಲ್ಲ, ಎಸಿಬೇಕಷ್ಟೇ. ಇದರ ವಿನಿಯೋಗ ಬಿಸಾಡೋದಷ್ಟೇ ವಿನಿಯೋಗ. ಆ ರೀತಿ ಈ ಒಂದು ಜೀರ್ಣವಾಗುವುದು ದೇಹ ಯಾವ ಪ್ರಾಸೆಸ್ನಲ್ಲಿ ಜೀರ್ಣ ಆಗಿದೆ? ನಮ್ಮ ದುರಭ್ಯಾಸಗಳಿಂದ ಜೀರ್ಣವಾಗಿದೆ ದೇಹ, ದುರಾಸೆಗಳಿಂದ ಜೀರ್ಣವಾಗಿದೆ ದೇಹ, ದುರಾಲೋಚನೆಗಳಿಂದ ಜೀರ್ಣವಾಗಿದೆ ದೇಹ. ಈ ರೀತಿ ದುಷ್ಟ ವಿಚಾರಗಳಿಂದ ಅದಕ್ಕೆ ಆಧಾರ ಕೊಟ್ಟು ಜೀರ್ಣವಾಗಿದೆಯಲ್ಲ ಈ ದೇಹ, ಇದನ್ನ ನಾವು ಬಿಡೋದೇ ವಾಸಿ, ಇದನ್ನು ಬಿಸಾಡೋದೇ ವಾಸಿ. ಇದು ಈ ರೀತಿ ಬಂದಿದೆ ಈ ದೇಹ. ಇದನ್ನು ತೊಳೆಯಕ್ಕಾಗತ್ತಾ? ಇಷ್ಟು ಕೊಳೆ ಆಗಿರೋ ದೇಹನ, ಜೀರ್ಣವಾಗಿರೋದು, ಈ ಕೊಳೆ ಬಟ್ಟೆನ ಇಟ್ಟರೆ ಅದು ಒಗೆಯಕ್ಕಾಗಲ್ಲ, ಅಂಥದ್ದು ಇಟ್ಟರೆ ಅದನ್ನ ಕ್ಲೀನ್ ಮಾಡೋಕ್ಕಾಗಲ್ಲ, ಕಮಟು ವಾಸನೆ ಬರುತ್ತೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಇದು ಜೀರ್ಣವಾಗಿರೋದು, ಹೋಗಬೇಕಿದು, ಬಿಸಾಡಬೇಕು ಈ ದೇಹ ಅಷ್ಟೇನೆ. ಆಗ ನಿನಗೆ ಹೊಸ ಬಟ್ಟೆ ಬರುತ್ತೆ. ಇದು ಯಾವಾಗ ಬಟ್ಟೆ ಅಂತ ನಾವು ಕಂಪೇರ್ ಮಾಡ್ತೀವಿ, ಆಗ ಹೊಸ ಬಟ್ಟೆ ಬರುತ್ತೆ. ಇದನ್ನು ಬಿಚ್ಚಾಕು, ಎಸಿ. ಇದಕ್ಕೆ ಇನ್ನೂ ಹೆಚ್ಚು ಉದಾಹರಣೆ ಕೊಡಬೇಕಾದ್ರೆ, ಈಗ ತಲೆಯಲ್ಲಿ ಹುಣ್ಣಾಗಿರುತ್ತೆ, ತಲೆಯ ಹುಣ್ಣು, ಹೇನು, ಇಂಥ ಹುಣ್ಣಾಗಿರೋ ತಲೆ, ಆ ಹುಣ್ಣನ್ನು ವಾಸಿ ಮಾಡೋಕ್ಕಾಗಲ್ಲ. ಒಂದೇ ಒಂದು ಪರಿಹಾರ, ತಲೆ ಬೋಳಿಸ್ಬೇಕಾಗುತ್ತೆ. ಆ ರೀತಿ ಕಮಟು ಬಂದಿರೋದು ದೇಹನ ಎಸಿಬೇಕಷ್ಟೇ, ಇನ್ನೇನು ಇದರಿಂದ ಆಗುವುದಿಲ್ಲ. ಜೀವಕ್ಕೆ ಇದೇ ಮುಕ್ತಿ. ಜೀವಕ್ಕೆ ಈ ದೇಹದಿಂದ ಒಂದು ಮುಕ್ತಿ ಏನು ಅಂದರೆ, ಈ ದೇಹವನ್ನು ಬಿಟ್ಕೊಡೋದೇ ಮುಕ್ತಿ ಅಂತ. ಈ ರೀತಿ ದುಷ್ಟ ಚರ್ಯಗಳು, ಕರ್ಮಗಳು ಮಾಡಿದ ಈ ದೇಹವನ್ನ ಆಧರಿಸಿಕೊಂಡಿರುವ, ದೇಹವನ್ನ ಧರಿಸಿರುವ ಜೀವಕ್ಕೆ ದೇಹದ ಅವಸಾನವೇ ಮೋಕ್ಷ, ದೇಹ ಅವಸಾನವೇ ಇದಕ್ಕೆ ಬಿಡುಗಡೆ. ಪಾಪದೇಹ, ಈ ಪಾಪ ದೇಹಕ್ಕೆ ಮರಣವೇ
ಒಂದು ರೀತಿಯ ಮೋಕ್ಷ. ಮರಣವೇ ಇದಕ್ಕೆ, ಮರಣವೇ ಪಾಪಕ್ಕೆ ಏನು, ಪಾಪ ಆದಾಗ ಶಾಪ ವಿಮೋಚನೆ ಅಂತ ಹೇಳ್ತಾರೆ. ಹಾಗೆ ಮರಣವೇ ಮೋಚಕ. ಯುದ್ಧದಲ್ಲಿ ತಾನೇ ತಾನಾಗಿ ಬಂದ ಸಂದರ್ಭ, ಅಂದರೆ ಒದಗಿ ಬಂದ ಸಂದರ್ಭದಲ್ಲಿ ಮೃತ್ಯುವಾದರೆ ಇದು ನಿನಗೆ ಯಾರೂ ಈ ಅಪವಾದ ಮಾಡೋದಿಲ್ಲ, ನಿನಗೆ ಅಪವಾದ ಬರೋದಿಲ್ಲ ಅರ್ಜುನ ಅಂತ ಹೇಳ್ತಾನೆ. ಅಪವಾದ ಬರೋದಿಲ್ಲ. ಯುದ್ಧದಲ್ಲಿ ನೀನೇನಾದ್ರು ಕೊಂದ್ರೆ ಅಪವಾದ ಬರೋದಿಲ್ಲ. ರೋಗಗ್ರಸ್ತವಾಗಿದೆ ದೇಹ. ರೋಗ ಅಂದ್ರೆ ಬರೀ ಡಯಾಬಿಟೀಸ್, ಬ್ಲಡ್ ಪ್ರೆಷರ್ ಅಲ್ಲ. ರೋಗ ಅಂದ್ರೆ ಅಜ್ಞಾನದ ಮೂಟೆ. ಈ ತರ ರೋಗಗ್ರಸ್ತವಾಗಿರೋ ದೇಹ ನಾನು ಇರಬೇಕು ಅನ್ನೋದು ಅಂಟ್ಕೊಂಡಾಗ, ಮಕ್ಕಳು ಬಟ್ಟೆ ಬದಲಾಯಿಸುವಾಗ ಹಠ ಮಾಡಿದಾಗ ಏನ್ ಮಾಡ್ತೀವಿ, ಎರಡು ಕೈ ಹಿಡ್ಕೊಂಡು ಬಿಚ್ಚಿ ಅಳ್ತಾ ಇರುತ್ತೆ. ಬಿಚ್ಚಿ ಬೇರೆ ಬಟ್ಟೆ ಹಾಕಿದಾಗ ಅದು ಹಿತ ಅನ್ಸುತ್ತೆ, ಎಲ್ಲ ಕೊಳೆ ಮಾಡ್ಕೊಂಡಿರುತ್ತೆ, ಗಲೀಜಾಗಿರುತ್ತೆ. ನಾವು ಬಲವಂತವಾಗಿ, ಅದಕ್ಕೆ ಇಷ್ಟ ಇಲ್ಲ ಬಟ್ಟೆ ಬದಲಾಯಿಸೋದು, ಆದ್ರೂ ಬಲವಂತವಾಗಿ ಅದಕ್ಕೆ ನಿರ್ಬಂಧನೆಗಳನ್ನ ಹಾಕಿ ಆ ಬಟ್ಟೆಯನ್ನ ಬಿಚ್ಚಿ ಅದನ್ನ ಬಿಸಾಡೋದಿದೆಯಲ್ಲ, ಅದು ಬಿಸಾಡಿದಾಗ ಆ ಬಿಸಾಡುವ ಪ್ರಾಸೆಸ್ ಏನಿದೆ ಅದನ್ನ, ಆ ಉಪಾಯವನ್ನ ಧರ್ಮ ಅಂತ ಕರೀತಾರೆ. ಧರ್ಮ ಅಂದ್ರೆ ಏನು, ಬೇಡದೇ ಇರೋದನ್ನ ಎತ್ತಿ ಬಿಸಾಡೋದನ್ನ ಕಲಿಸುತ್ತಲ್ಲ, ಅದು ಧರ್ಮ. ಇದನ್ನ ಕೇಳಿದ್ಮೇಲೆ ಅರ್ಜುನ ಅಂತಾನೆ, ಹೌದು ಸಾವು ಅನಿವಾರ್ಯ ಅಂತ ಹೇಳಿದೆ ಕೃಷ್ಣ, ನನ್ನ ಮೂಲಕ ಯಾಕೆ ಮಾಡಿಸ್ತಾ ಇದೀಯಾ, ಈ ಪಾಪ ನನಗೆ ಯಾಕೆ ಅಂಟಬೇಕು, ನಾನು ಯಾಕೆ ಅಂಟಿಸ್ಕೋಬೇಕು, ನನ್ನ ಕೈಗೆ ಯಾಕೆ ಅಂಟಬೇಕು ಇದು ಅಂತ ಕೃಷ್ಣ ಕೇಳಿದಾಗ ಎಲ್ಲರಿಗೂ ಹೌದು ಅನ್ಸುತ್ತೆ. ಆದ್ರೆ ಕೃಷ್ಣ ಹೇಳ್ತಾನೆ, ಇಲ್ಲಿ ನಿನ್ನ ಕರ್ತವ್ಯ ನೋಡು, ಸ್ವಧರ್ಮವನ್ನ ನೋಡು. ಹಿಂದೆ ನಾನು ಹೇಳಿದ ಪ್ರಕಾರ ನಾವು ದೇಹ ದೇಹಿ ಅನ್ನೋದ್ರ ಬಗ್ಗೆ, ನಿತ್ಯ ಅನಿತ್ಯದ ಬಗ್ಗೆ ನಾವು ಬಹಳಷ್ಟು ಹಿಂದಿನ ಎಪಿಸೋಡಲ್ಲಿ ಮಾತಾಡಿದ್ವಿ. ಇಲ್ಲಿ ತಿಳ್ಕೊಳ್ಬೇಕು, ಆತ್ಮ ಅನ್ನೋದು ಯಾವುದು, ದೇಹ ಅನ್ನೋದು ಯಾವುದು. ಆತ್ಮ ದೇಹದಲ್ಲಿ ಇರುವಾಗ ಜೀವ ಅನ್ನಿಸ್ಕೊಡುತ್ತೆ. ಈ ಜೀವಕ್ಕೆ ಎರಡು ಪಾರ್ಶ್ವಗಳಿದೆ, ಒಂದು ಜಡ ಪಾರ್ಶ್ವ, ಇನ್ನೊಂದು ಚೈತನ್ಯ ಪಾರ್ಶ್ವ. ಈ ಜಡ ಪಾರ್ಶ್ವವೇ ದೇಹ ಜೀವಕ್ಕೆ, ಈ ಒಂದು ಇನ್ನೊಂದು ಚೈತನ್ಯ ಪಾರ್ಶ್ವವೇ ಆತ್ಮ. ಈ ಜೀವಕ್ಕೆ ಆತ್ಮ ಅನ್ನುವ ನನ್ನೊಳಗೆ ಇರುವ ಪರಮಾತ್ಮ, ಆ ಪರಮೇಶ್ವರನನ್ನ ಮರೆತಿದೆ ಈ ಜೀವ. ಮರೆತು ಲೋಕದ ಒಂದು ಸುಳಿಯಲ್ಲಿ, ಆ ಒಂದು ಮಾಯೆಯಲ್ಲಿ, ಮಾಯಾಜಾಲಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದೆ ಈ ಜೀವ. ಸಿಕ್ಕಾಕೊಂಡಿದೆ. ಪ್ರಕೃತಿ, ಕರ್ಮ, ದೈವ ಅನ್ನೋದಕ್ಕೆ ಜೀವ ಸಿಕ್ಕಾಕೊಂಡ್ಬಿಟ್ಟಿದೆ. ಅದನ್ನ ಬಿಡಿಸ್ಕೊಂಡು ಜೀವ ತನ್ನನ್ನ ತಾನು ಕಂಡುಕೊಳ್ಳೋದಿದೆಯಲ್ಲ, ಅದೇ ನಿಜವಾದ ಮೋಕ್ಷ. ಇದಕ್ಕೆ ಆತ್ಮ ಅಂದ್ರೆ ಏನು ಅಂತ ಪರಮಾತ್ಮ ತಿಳಿಸ್ತಾನೆ. ಆತ್ಮ ಅನ್ನೋದು ಏನು, ಅದು ಇಂದ್ರಿಯಾತೀತವಾದದ್ದು, ಲೋಕಾತೀತವಾದದ್ದು. ಅದಕ್ಕೆ ಯಾವ ಒಂದು ವಿಲಕ್ಷಣಗಳು ಇಲ್ಲ, ವಿಲಕ್ಷಣವಾದದ್ದು. ಆ ಆತ್ಮ ಅನ್ನೋದು ಏನಿದೆ ಅದು ಅದನ್ನ ಅಳತೆಗೆ ಸಿಕ್ಕದೆ ಇರುವಂತಹದ್ದು, ಅದನ್ನ ಊಹಿಸಕ್ಕೂ ಸಾಧ್ಯ ಇಲ್ಲ. ಆತ್ಮ ಅನ್ನೋದು ಏನು ಅನ್ನೋದು ಊಹಿಸಕ್ಕೂ ಸಾಧ್ಯ ಇಲ್ಲಪ್ಪ, ಅದನ್ನ ಅಳತೆಗೂ ಮೀರಿರೋದು. ಈ ಜೀವ ಅದರಲ್ಲಿ ಕಂಡ್ಕೋಬೇಕು. ಅದನ್ನ ಆತ್ಮವನ್ನ ನಾವು ಕಂಡ್ಕೋಬೇಕು. ವಿ ಶುಡ್ ಫೈಂಡ್ ಇಟ್ ಅಂತ ನಾವು ನಮ್ಮಲ್ಲಿ ಕಂಡುಕೊಂಡು ಒಂದಾಗೋದೇನೆ ನಿಜವಾದ ಮೋಕ್ಷ. ಆತ್ಮ ನಾವು ಕಂಡುಕೊಳ್ಳೋದು, ನಮ್ಮನ್ನು ನಾವು ತಿಳ್ಕೊಳ್ಳೋದು, ಕಂಡುಕೊಳ್ಳೋದು. ಯಾವುದು ಜೀವವನ್ನ ಈ ಲೌಕಿಕವಾದ ವಿಚಾರಗಳಿಂದ ಬಿಡಿಸಿ ಆತ್ಮದ ಕಡೆಗೆ ಅನುವು ಮಾಡಿಕೊಡುತ್ತೆ, ಅದು ಧರ್ಮ. ಆಚರ್ಯಗಳೇ ಧರ್ಮ ಅಂತ. ಧರ್ಮ ಅಂದ್ರೆ ಏನು ಅಂತ ಬರುತ್ತೆ. ಇಲ್ಲಿ ಭಗವದ್ಗೀತೆ ಏನಿದೆ, ಗೀತಾ ಶಾಸ್ತ್ರ, ಧರ್ಮಶಾಸ್ತ್ರ. ಗೀತೆಯ ಸಬ್ಜೆಕ್ಟೇನೆ ಧರ್ಮ. ಎಲ್ಲ ಪ್ರಸಂಗಗಳು ಆ ಸುತ್ತ ಧರ್ಮದಿಂದಲೇ ಆ ಪ್ರಸಂಗಗಳನ್ನ ಅಲ್ಲಿ ಸೃಷ್ಟಿಯಾಗಿರೋದು. ಅಂದಮೇಲೆ ಧರ್ಮ ಅಂದ್ರೆ ಏನು ಅಂತ ತಿಳ್ಕೊಳ್ಳೋದು ಸಂಗತವಾಗತ್ತೆ. ಆತ್ಮ ತಿಳ್ಕೊಳಕ್ಕಾಗಲ್ಲ, ಅದನ್ನ ಅನುಭವಿಸ್ಬೇಕು. ಆತ್ಮನ ಅನುಭವಿಸ್ಬೇಕಾದ್ರೆ ಅದನ್ನು ಪಡ್ಕೋಬೇಕು ನಮ್ಮಲ್ಲಿ. ಆಗ ದೇಹದ ಬಗ್ಗೆನೂ ಅದರ ಒಂದು ಟೆಂಪರರಿನೆಸ್ ಬಗ್ಗೆನೂ ತಿಳ್ಕೋಬೇಕು. ಜೊತೆಯಲ್ಲಿ ಧರ್ಮ ಅನ್ನೋದು ಏನು ತಿಳ್ಕೋಬೇಕು. ಧರ್ಮದ ಅರ್ಥಕ್ಕೆ ಹೋದಾಗ ಧಾರಯತಿ ಇಲ್ಲಿ ಧರ್ಮ ಅಂತ, ಧರಿಸಿರೋದು, ಎಲ್ಲವನ್ನೂ ಧರಿಸಿಕೊಂಡಿರೋದು ಧರ್ಮ. ಇದು ಪ್ರತಿ ಜೀವಿಯನ್ನು ಧರಿಸಿಕೊಂಡಿದೆ, ಜಗತ್ತನ್ನು ಧರಿಸಿಕೊಂಡಿದೆ ಧರ್ಮ.
ಯಾವುದನ್ನ ಯಾರು ರಕ್ಷಿಸ್ತಾರೋ ಅದನ್ನ ರಕ್ಷಣೆ ಮಾಡುತ್ತೆ, ಯಾರು ಪೋಷಿಸ್ತಾರೋ ಅದನ್ನ ಪೋಷಣೆ ಮಾಡುತ್ತೆ, ಯಾರು ಅದನ್ನ ನಂಬ್ತಾರೋ ಅದು ಅವ್ರನ್ನ ನಂಬಿಸುತ್ತೆ. ಅದು ಧರ್ಮ ಅನ್ನೋದು ಅದು ಎಲ್ಲರ ಒಳಗೂ ಇರುವಂಥದ್ದು ಅಂತ. ಇದನ್ನ ತಿಳ್ಕೊಳ್ಳೋಕ್ಕೆ ಭಗವದ್ಗೀತೆಯಲ್ಲಿ 3 ಪ್ರಯೋಗಗಳನ್ನು ಹೇಳಿದ್ದಾರೆ ಧರ್ಮದ ಆಳವನ್ನು ತಿಳ್ಕೊಳ್ಳೋಕ್ಕೆ. ಒಂದು ನೈಜ ಧರ್ಮ ಅಂತ, ಎರಡನೇದು ಒಂದು ನೈಜ ಧರ್ಮ, ಎರಡನೇದು ನ್ಯಾಯ ಅಂತ. ಭಗವದ್ಗೀತೆಯಲ್ಲಿ ನ್ಯಾಯಾಲಯದಲ್ಲಿ ಭಗವದ್ಗೀತೆ ಮೇಲೆ ಪ್ರಮಾಣ ಮಾಡಿಸೋದು ಯಾಕೆಂದ್ರೆ ಅದರಲ್ಲಿ ನ್ಯಾಯ ಇದೆ. ಧರ್ಮ, ನ್ಯಾಯ ಮತ್ತು ಮೈತ್ರಿ, ಇದು 3 ಪ್ರಯೋಗಗಳು. ನ್ಯಾಯ ಅಂದ್ರೆ ಏನು, ಅದಕ್ಕೆ ಮುಂಚೆ ಧರ್ಮ ಅಂದ್ರೆ ಏನು ಅಂತ, ಅದರಲ್ಲಿ ನೈಜ ಧರ್ಮ ಅಂದ್ರೆ ಏನು. ನೈಜ ಧರ್ಮ ಅಂದ್ರೆ ಅದು ಹೇಳಿದ ಆ ಅರ್ಥದಲ್ಲೇ ಇದೆ, ಸಹಜವಾದ ಒಂದು ಲಕ್ಷಣ. ಪ್ರತಿಯೊಂದು ಜೀವಿಗೂ ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದ ಒಂದು ಸಹಜವಾದ ಲಕ್ಷಣ ಇದೆ. ಸಹಜವಾದ ಲಕ್ಷಣದಲ್ಲಿ ಗುಣನೂ ಇದೆ, ಶಕ್ತಿಯೂ ಇದೆ. ಸಹಜವಾದ ಲಕ್ಷಣ 3 ಗುಣದ ಮೇಲೆ ಇರುತ್ತೆ, ಅದು ನಮ್ಮ ತಮಸ್ಸು, ರಜಸ್ಸು, ಸತ್ವ. 3 ಶಕ್ತಿಗಳ ಮೇಲೆ ಇರುತ್ತೆ, ಜ್ಞಾನ ಶಕ್ತಿ, ನಮ್ಮ ಇಚ್ಛಾಶಕ್ತಿ, ನಮ್ಮ ಕ್ರಿಯಾಶಕ್ತಿ. 3 ಶಕ್ತಿ 3 ಗುಣದ ಮೇಲೆ ಇದು ಇದೆ. ಅಂದ್ರೆ ಯಾವ ಗುಣ, ಯಾವ ಬಲ ಅಂದ್ರೆ ಯಾವ ಶಕ್ತಿ ಅಂತ, ಯಾವ ಗುಣ ಯಾವ ಬಲ ಒಂದು ಪದಾರ್ಥಕ್ಕಿದೆಯೋ ಆದ್ರಿಂದ ಅದು ಆ ಪದಾರ್ಥಕ್ಕೆ ಆ ಪದಾರ್ಥವಾಗಿದೆ. ಅದರಿಂದ ಆ ಗುಣದಿಂದ ಆ ಪದಾರ್ಥ ಅನ್ನಿಸ್ಕೊಳ್ಳುತ್ತೆ. ಉದಾಹರಣೆಗೆ ಬೆಂಕಿ, ಅದಕ್ಕೆ ಸುಡುವ ಗುಣ ಇದೆ. ಆ ಸುಡುವ ಗುಣದಿಂದ ಅದು ಆ ಪದಾರ್ಥಕ್ಕೆ ಆ ಹೆಸರು ಬಂದಿದೆ, ಅದು ಅದಕ್ಕೆ ಅನ್ವಯವಾಗುತ್ತೆ. ಸುಡುವ ಗುಣ ಬೆಂಕಿದು, ಅದು ನೈಜ ಸ್ವಭಾವ. ಹಾಗೆ ಗಾಳಿಯದು ಬೀಸುವ ಗುಣ, ನೈಜ ಸ್ವಭಾವ. ಹಕ್ಕಿಯದು ಹಾರುವ ಗುಣ, ಅದು ನೈಜ ಸ್ವಭಾವ. ನೀರಿಂದು ತಂಪು ಮಾಡುವ ಆರಿಸುವ ಗುಣ, ಅದು ನೈಜ ಸ್ವಭಾವ. ಮನುಷ್ಯನ ದೇಹ ಅದು ಬರ್ತಾ ಬರ್ತಾ ಮುದಿಯಾಗುವುದು, ಅದು ಮುದಿತನ ಅದರ ಸ್ವಭಾವ. ಅದನ್ನು ವಯೋಧರ್ಮ ಅಂತ ಹೇಳ್ತಾರೆ, ಋತುಧರ್ಮ ಅಂತ ಹೇಳ್ತಾರೆ. ಹೀಗೆ ಒಂದೊಂದು ಧರ್ಮಗಳು. ಮನುಷ್ಯನಿಗೆ ನಾವು ಈ ರೀತಿ ರೋಗಗ್ರಸ್ತವಾದ ದೇಹ, ರೋಗ ಬಂದಿದ್ರೆ ಆ ದೇಹಕ್ಕೆ ಅದನ್ನ ಹಿಡ್ಕೊಳ್ಳದೆ ಅದನ್ನ ಬಿಡಬೇಕು. ಆ ವಯಸ್ಸು ಬಂದಾಗ ನಮಗೆ ಗೊತ್ತಾಗುತ್ತೆ ಅದು ಜಡ ಸ್ವರೂಪ ಇದ್ರೆ. ಜಡ ಸ್ವರೂಪ ಇದ್ರೆ ನಾನು ದೇಹನ ಬಿಟ್ಟು ಹೋಗಕ್ಕೆ ಇಷ್ಟಪಡೋದಿಲ್ಲ. ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ನೈಜ ಗುಣ ಅಂದ್ರೆ ಈಗ ಒಬ್ಬ ಮನುಷ್ಯನಲ್ಲಿ, ಒಂದು ಜೀವಿಯಲ್ಲಿ ಅವನ ನೈಜ ಗುಣ ಏನಿದೆ, ಆ ನೈಜ ಗುಣ ಪ್ರಪಂಚಕ್ಕೆ ಪ್ರಯೋಜನಕಾರಿಯಾಗಿ ಅದು ಕೆಲಸ ಮಾಡಿದಾಗ, ಆ ನೈಜ ಗುಣವನ್ನ ಅವನು ವಿಕಾಸ ಪಡ್ಕೊಂಡಾಗ ಅದು ಧರ್ಮ, ಅವನ ಧರ್ಮ. ಅದು ನಮ್ಮ ನೈಜ ಗುಣದಿಂದ ನಮ್ಮ ವ್ಯಾಲ್ಯೂ. ಯಾರ್ಯಾರು ನೈಜ ಗುಣದಿಂದ ಅವನ ಬೆಲೆ, ಅಂದ್ರೆ ಅವನಲ್ಲಿ ಯಾವ ಗುಣ ಎಲ್ಲರಿಗೂ ಪ್ರಯೋಜನಕರವಾಗಿದೆಯೋ, ಒದಗಿ ಬರುತ್ತದೆಯೋ, ಆ ನೈಜ ಗುಣದಿಂದ ಲೋಕಕ್ಕೆ. ಯಾಕೆ ಮುಂಚೆನೆ ಹೇಳಿದೆ, ಧರ್ಮ ಅನ್ನೋದು ಬರೀ ಜೀವಿಯನ್ನ ಮಾತ್ರ ಅಲ್ಲ, ಅದು ಲೋಕವನ್ನು ಕೂಡ ಅದು ಧರಿಸಿಕೊಂಡಿದೆ. ಜೀವಿಗೂ ಮತ್ತು ಲೋಕಕ್ಕೂ ಒಂದು ಹತ್ತಿರದ ಸಂಬಂಧ ಇದೆ. ಆ ಜೀವಿ ಬದುಕುವವರೆಗೂ ಕೂಡ ತನ್ನ ನೈಜ ಗುಣದಿಂದ ಲೋಕದ ಕಲ್ಯಾಣಕ್ಕಾಗಿ, ಲೋಕದ ಉದ್ಧಾರಕ್ಕಾಗಿ, ಲೋಕ ಪ್ರಯೋಜನಕ್ಕಾಗಿ ಅವನು ತನ್ನ ನೈಜ ಗುಣವನ್ನ ಬಳಸಿಕೊಂಡು ವಿಕಾಸ ಮಾಡಿಕೊಳ್ಳೋದಿದೆಯಲ್ಲ, ಅದು ಅವನ ನೈಜ ಧರ್ಮ. ಪ್ರತಿಯೊಬ್ಬರಿಗೂ ತಮ್ಮ ಗುಣವನ್ನ ಅದು ಪ್ರಪಂಚಕ್ಕಾಗಿ, ಒಳ್ಳೆಯದಕ್ಕಾಗಿ, ಲೋಕಕ್ಕಾಗಿ ವಿನಿಯೋಗಿಸೋದಾಗ್ಲೇನೆ ಆ ಧರ್ಮ ಅದು ರೂಪ ತೆಗೆದುಕೊಳ್ಳುತ್ತೆ. ಅದ್ರ ಅವನ ಗುಣದ ಮೇಲೆ ಅವನ ವ್ಯಾಲ್ಯೂ. ನೀವು ಯಾವ ಗುಣದಲ್ಲಿ ಇದ್ದೀರಾ, ನಿಮ್ಮ ಗುಣ ಏನು, ನಿಮ್ಮ ಬಲ ಏನು, ನಿಮ್ಮ ಶಕ್ತಿ ಏನು, ಆ ಶಕ್ತಿಯನ್ನ ಎಷ್ಟು ಪ್ರಯೋಗ ಮಾಡಿದ್ದೀರಾ, ಎಷ್ಟು ಎಲ್ಲರಿಗೂ ಕೊಟ್ಟಿದ್ದೀರಾ ನಿಸ್ವಾರ್ಥವಾಗಿ, ಅದರ ಮೇಲೆ ನಿಮ್ಮ ವ್ಯಾಲ್ಯೂ. ಹೀಗೆ ಒಬ್ಬೊಬ್ಬರಲ್ಲೂ ಜೀವಿಯಲ್ಲೂ ಕೂಡ ಅವನು ಉಪಯೋಗಿಸ್ಲಿ ಬಿಡಲಿ ನೈಜ ಸ್ವಭಾವ ಇದೆ. ಒಳ್ಳೇದು ಕೆಟ್ಟದ್ದು ಆಮೇಲೆ ಯೋಚನೆ ಮಾಡೋಣ. ನೈಜ ಗುಣ, ನೈಜ ಸ್ವಭಾವ ಇದೆ. ಆ ನೈಜ ಗುಣಗಳೆಲ್ಲ ಒಬ್ಬೊಬ್ಬರದನ್ನು ಸಾಮೂಹಿಕವಾಗಿ, ಇವರ ನೈಜ ಗುಣ ಅವರಿಗೆ ಹಾನಿ ಮಾಡಬಾರ್ದು, ಅವರ ನೈಜ ಗುಣ ಇವ್ರನ್ನ ಹಾನಿ ಮಾಡಬಾರ್ದು. ಒಬ್ಬರ ನೈಜ ಗುಣ ಒಬ್ಬರಿಗೆ ಹಾನಿ ಮಾಡದೇ ಇರೋ ಹಾಗೆ ವ್ಯವಸ್ಥೆಯೇ ನ್ಯಾಯ. ನನಗೆ ನೈಜ ಗುಣ ಇದೆ, ನನ್ನ ಇಷ್ಟ, ನಾ ಇದು ಮಾಡ್ತೀನಿ, ಇಲ್ಲ ಅದನ್ನು ಬೇರೆಯವ್ರಿಗೆ ತೊಂದರೆ ಆಗದೆ ಹಾಗೆ ಮಾಡೋದು ಧರ್ಮ.
ತೊಂದರೆ ಹಾಗೆ ಮಾಡದೇ ಇರೋ ನೋಡ್ಕೊಳ್ಳೋದು ನ್ಯಾಯ. ಈ ನ್ಯಾಯ ಬರೋದು ಸಾಮೂಹಿಕವಾಗಿ ಒಬ್ಬೊಬ್ಬರ ನೈಜ ಗುಣ ಇನ್ನೊಬ್ಬರಿಗೆ ಹಾನಿ ಮಾಡದೆ ಒಬ್ಬರಿಗೊಬ್ಬರಿಗೆ ಸಪೋರ್ಟ್ ಮಾಡುವ ಇರೋದೇ ನ್ಯಾಯ ಅಂತ. ಇದಕ್ಕೆ ಮೈತ್ರಿ ಬಹಳ ಮುಖ್ಯ. ಧರ್ಮ, ನ್ಯಾಯ, ಮೈತ್ರಿ. ನೈಜ ಗುಣ, ನ್ಯಾಯ, ಮೈತ್ರಿ. ಮೈತ್ರಿ ಅಂದ್ರೆ ಅದು ಗೊತ್ತಾದ್ರೆ ಅದು ಸ್ನೇಹ ಅಂತ ಬರುತ್ತೆ. ಬರೀ ಸ್ನೇಹ ಮಾತ್ರ ಬೇಕಾದವ್ರ ಹತ್ರ ಪಡ್ಕೊಳ್ಳೋದಲ್ಲ. ಆ ಸ್ನೇಹದಲ್ಲಿ ಪ್ರೀತಿ ಅನ್ನೋದು ಸೇರುತ್ತೆ. ಆ ಪ್ರೀತಿ ಅಂತ ಯಾವಾಗ ಸೇರುತ್ತೆ, ಇದು ಬರೀ ನನ್ನವರಿಗೆ ಮಾತ್ರ ಅದು ಪ್ರೀತಿ ಅನ್ನಿಸ್ಕೊಳ್ಳಲ್ಲ, ಅದು ವ್ಯಾಮೋಹವಾಗತ್ತೆ. ಆ ಪ್ರೀತಿ ಲೋಕಕ್ಕೆ ಬರುತ್ತೆ. ಅದಕ್ಕೆ ಆತ್ಮದ ಸಂಶೋಧನೆ, ಆತ್ಮದ ಒಂದು ಗೌರವ, ಮತ್ತೆ ಆತ್ಮದ ಒಂದು ಲೋಕದ ಒಂದು ಲೋಕದ ಬಗ್ಗೆ ಗೌರವ, ಲೋಕದ ಬಗ್ಗೆ ಒಂದು ಆ ಪ್ರೀತಿ, ಜಗತ್ತಿನ ಬಗ್ಗೆ ಒಂದು ಕಾಳಜಿ, ಆ ಒಂದು ಲೋಕದ ಕಲ್ಯಾಣದ ಬಗ್ಗೆ ಪ್ರೀತಿ, ಹಾಗೆ ಆ ಒಂದು ಮನಸ್ಸು ವಿಶಾಲವಾಗುತ್ತೆ. ಆತ್ಮ ಸಂಶೋಧನೆ, ಆತ್ಮೋದ್ಧಾರ, ಆತ್ಮದ ಚಿಂತನೆಗೆ ಬಹಳಷ್ಟು ಒತ್ತು ಕೊಟ್ಟು ಭಗವದ್ಗೀತೆನಲ್ಲಿ ಹೇಳಿರೋದ್ರಿಂದ ಅದು ಲೋಕದ ಒಂದು ಕಲ್ಯಾಣಕ್ಕೆ ಅವನು ನಿಲ್ತಾನೆ. ಅದು ಆತ್ಮದ ಸಂಶೋಧನೆ, ಅದು ಬಹಳ ಮುಖ್ಯ. ಇದೇ ಇಟ್ಕೊಂಡೇನೆ ಎಲ್ಲ ಧರ್ಮದವರು ಅದನ್ನ ಗೌರವಿಸಿ ತಮಗೆ ಬೇಕಾದ ಹಾಗೆ ಪ್ರಯೋಗ ಮಾಡಿದ್ದಾರೆ. ಬೌದ್ಧ ಧರ್ಮ ಇರ್ಬೋದು, ಅಥವಾ ಒಂದು ವೈದಿಕ ಧರ್ಮ, ವೈದಿಕ ಮತ ಇರ್ಬೋದು, ವೇದ ಮತ ಇರ್ಬೋದು, ಜೈನ ಮತ ಇರ್ಬೋದು, ಇನ್ನೂ ಬೇಕಾದಷ್ಟು ಧರ್ಮಗಳು, ಬೇಕಾದಷ್ಟು ರೀತಿಯಲ್ಲಿ ಆ ಧರ್ಮನ ಗೌರವಿಸಿ, ಆತ್ಮ ಸಂಶೋಧನೆಯನ್ನು ಗೌರವಿಸಿ, ಆತ್ಮಜ್ಞಾನವನ್ನು ಗೌರವಿಸಿ ತಮ್ಮದೇ ರೀತಿಯಲ್ಲಿ ಇದನ್ನ ಪ್ರಚಾರ ಮಾಡಿದ್ದಾರೆ. ಅದರಿಂದ ಆತ್ಮ ಸಂಶೋಧನೆಯೇ ಮೈತ್ರಿ. ಆತ್ಮ ಸಂಶೋಧನೆ ಮಾಡಿಕೊಳ್ಳದೆ ಆತ್ಮದ ಒಂದು ಬೇರೆಯವರ ಆತ್ಮವನ್ನ ನಾವು ರೆಸ್ಪೆಕ್ಟ್ ಮಾಡದೆ ಬರೀ ನಾನು ಅನ್ನೋದು ಇಲ್ಲಿ ಆತ್ಮದ ಜ್ಞಾನ ಆಗೋದಿಲ್ಲ. ಆತ್ಮಜ್ಞಾನ ಅಷ್ಟು ಮುಖ್ಯ. ಆ ರೀತಿ ನಾವು ಇರೋದೇನೆ ಬಹಳ ದೊಡ್ಡದು. ಹೀಗೆ ಶಂಕರಾಚಾರ್ಯರು ಕೂಡ ಇದನ್ನ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂದ್ರೆ, ಯಾವ ಚರ್ಯೆ ಅಂದ್ರೆ ಕರ್ಮ ಅಂದ್ರೆ ಧರ್ಮ, ಯಾವ ಧರ್ಮ, ಯಾವ ಮತ್ತು ವ್ಯವಸ್ಥೆ ಅಂದ್ರೆ ನ್ಯಾಯ, ಯಾವ ವ್ಯವಸ್ಥೆ, ಯಾವ ಚರ್ಯೆ ಮನುಷ್ಯನಲ್ಲಿ ಲೋಕದ ಹಿತವನ್ನ ನೋಡಿ ಲೋಕದ ಉದ್ಧಾರಕ್ಕಾಗಿ ಇದೆಯೋ, ಮನುಷ್ಯನ ಮಾಡುವ ಕೆಲಸ ಚರ್ಯೆ ಅಂದ್ರೆ ಧರ್ಮ, ಕರ್ಮ ಮತ್ತು ಅವನ ನ್ಯಾಯ, ಲೋಕಕ್ಕೆ ಒಳ್ಳೆಯದಾಗುವ ಹಾಗೆ ಮಾಡಿ ಯಾವ ಚರ್ಯೆ ಲೋಕದ ಉದ್ಧಾರಕ್ಕಾಗಿ ಒಂದು ಮನುಷ್ಯನಲ್ಲಿ, ಒಂದು ಜೀವಿಯಲ್ಲಿ ನಡೆಯುತ್ತೆ. ಜೊತೆಗೆ ಅದರಿಂದ ಆ ಜೀವಿಯ ಇಹದಲ್ಲಿ ಯೋಗಕ್ಷೇಮವು, ಪರದಲ್ಲಿ ಸದ್ಗತಿಯು ಅದರಿಂದ ಸಿಗತ್ತೆ. ಒಂದು ಕರ್ಮದಲ್ಲಿ 3 ಕೆಲಸ ಆಗಬೇಕು. ನನ್ನ ಈ ಇಹಲೋಕದ ಯೋಗಕ್ಷೇಮ, ಪರಲೋಕದ ಸದ್ಗತಿ, ಇದೆರಡರ ಜೊತೆಗೆ ನಾನಿರೋ ಲೋಕ ನನ್ನಿಂದ ಉದ್ಧಾರ ಆಗುವಂತಹ ಚರ್ಯೆ ಅಥವಾ ವ್ಯವಸ್ಥೆ, ನ್ಯಾಯ ನನ್ನಲ್ಲಿ ಇದ್ದಾಗ ಅದು ಪರಿಪೂರ್ಣವಾಗುತ್ತೆ. ಯಾಕೆ ಅಂದ್ರೆ, ಒಂದು ಜೀವಿಯ ನೈಜ ಗುಣ ಲೋಕ ಸಂಪರ್ಕಕ್ಕೆ ಬಂದಾಗ, ಒಂದು ಜೀವಿಯ ನೈಜ ಗುಣ ಲೋಕ ಸಂಪರ್ಕಕ್ಕೆ ಬಂದಾಗ ಅವನ ನೈಜ ಗುಣ ಕೆಡಬಾರದು, ಅದು ಉದ್ಧಾರ ಆಗಿ ಇನ್ನೂ ಇದು ಎನ್ಹಾನ್ಸ್ ಆಗಬೇಕು. ಜೊತೆಗೆ ಲೋಕದಲ್ಲಿ ಕೂಡ ಒಳ್ಳೆ ಕಾರ್ಯಗಳು ಆಗಬೇಕು, ಲೋಕ ಉದ್ಧಾರ ಆಗಬೇಕು. ಒಂದು ಜೀವಿಯ ನೈಜ ಗುಣ ಲೋಕ ಸಂಪರ್ಕಕ್ಕೆ ಬಂದಾಗ ಅವನನ್ನೂ ಉದ್ಧಾರ ಮಾಡಿ ಲೋಕವನ್ನೂ ಉದ್ಧಾರ ಮಾಡುವಾಗಿರೋದು ಧರ್ಮ. ಅದು ಒಟ್ಟು ಧರ್ಮ ಅಂತ ಅದಕ್ಕೆ. ಹಾಗೆ ಲೋಕಕ್ಕೂ ಕೂಡ ಕೆಲವು ನೈಜ ಗುಣಗಳಿದೆ. ಆ ಲೋಕದ ನೈಜ ಗುಣ ವ್ಯಕ್ತಿಯ ಸಂಪರ್ಕಕ್ಕೆ ಬಂದಾಗ ಲೋಕವೂ ಕೆಡದೆ, ವ್ಯಕ್ತಿಯನ್ನು ಕೆಡಿಸದೆ, ಆ ವ್ಯಕ್ತಿಯನ್ನು ಮೇಲಕ್ಕೆ ಎತ್ತಿ ಲೋಕವೂ ಉದ್ಧಾರವಾಗಬೇಕು. ಈ ರೀತಿ ಲೋಕ ಮತ್ತು ಈ ಜೀವ ಎರಡನ್ನೂ ಧರಿಸಿರುವ ಧರ್ಮ ಒಟ್ಟಾರೆ ಧರ್ಮ ಅಂತ ಶಂಕರಾಚಾರ್ಯರು ಹೇಳಿದ್ದಾರೆ. ಒಂದಕ್ಕೊಂದು ಇಲ್ಲ, ನೀವು ಬೇರೆ ಪಡಿಸಕ್ಕಾಗದೇ ಇಲ್ಲ. ನಿನ್ನ ಲೋಕವನ್ನ ಬೇರೆ ಮಾಡಕ್ಕಾಗಲ್ಲ, ಜಗತ್ತನ್ನ, ಈ ಜೀವಿಯನ್ನ ಬೇರೆ ಮಾಡಕ್ಕಾಗಲ್ಲ. ಅದರಿಂದ ಆತ್ಮ ಸಂಶೋಧನೆ ಬಹಳ ಮುಖ್ಯ. ಜಗತ್ತು ಇಲ್ಲದೆ ಜೀವಿ ಇಲ್ಲ, ಜೀವಿ ಅರ್ಧ. ಅದರಿಂದ ಜೀವಿ ಪರಿಪೂರ್ಣವಾಗಬೇಕಾದ್ರೆ ಜಗತ್ತಿನ ಜೊತೆಗೆ ಯಾವ ರೀತಿ ಸಂಪರ್ಕ ಇಟ್ಕೊಂಡಿದ್ದಾನೆ, ಅವನ ನೈಜ ಗುಣದಿಂದ ಜಗತ್ತಿಗೆ ಏನು ಒಳ್ಳೇದಾಗ್ತಾ ಇದೆ, ಅಥವಾ ಆ ಜಗತ್ತಿನಲ್ಲಿರುವ ನೈಜ ಗುಣವನ್ನ ತಾನು ಯಾವ ರೀತಿ
ಅಳವಡಿಸ್ಕೊಂಡಿದ್ದಾನೆ. ಈ ಸಂಬಂಧ ಏನು ಅನ್ನೋದೇ ಆತ್ಮ ಸಂಬಂಧ, ವಿಶ್ವ ಸಂಬಂಧ. ಎಲ್ಲರ ಜೊತೆನೂ ಕೂಡ ಎಲ್ಲರ ಆತ್ಮದಲ್ಲೂ ತಾನು ಒಂದಾಗಿ ಕಾಣೋದಿದೆಯಲ್ಲ, ಅದಕ್ಕೇನೆ ಒತ್ತಿ ಹೇಳಿರೋದು ಅದ್ವೈತ ಜ್ಞಾನವನ್ನ ಇದರಲ್ಲಿ ಧರ್ಮ ಅಂತ ಹೇಳಿ ಶಂಕರಾಚಾರ್ಯರು. ಹಾಗೆ ಯಾವುದು ಒಳ್ಳೆಯದು, ಒಳ್ಳೆಯದರಿಂದ ಒಳ್ಳೆಯದಕ್ಕೂ ಒಳ್ಳೆಯದು ಅಂತ ಹೇಳ್ತಾರೆ. ಆ ಒಳ್ಳೆಯದಕ್ಕಿಂತ ಒಳ್ಳೆಯದು ಯಾವುದು ಅಂದಾಗ ಸರ್ವೋತ್ತಮವಾದದ್ದು ಅಂತ. ಯಾವುದು ಸರ್ವೋತ್ತಮವಾದದ್ದು, ಹಿತವಾದದ್ದು ಅಂದ್ರೆ ಆತ್ಮದ ಲಾಭವೇ ಸರ್ವೋತ್ತಮವಾದದ್ದು ಅಂತ ಎಲ್ಲ ವೇದ ಉಪನಿಷತ್ತುಗಳು ಅದನ್ನೇ ಸಾಕ್ತಾ ಇದೆ. ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ. ಸರ್ವೋತ್ತಮ ಆತ್ಮದಿಂದ ಅಂದೇನು? ಯಾರು ತನ್ನನ್ನು ತಾನು ಕಂಡುಕೊಳ್ತಾನೋ, ತನ್ನ ಆತ್ಮವನ್ನ ಸೆಲ್ಫ್ ರಿಯಲೈಸೇಷನ್, ತನ್ನ ಆತ್ಮವನ್ನ ಅರಿತು ತಾನು ತಿಳ್ಕೊಂಡು, ಆತ್ಮನ ತಿಳ್ಕೊಂಡ್ಮೇಲೆ ಈ ಮಿಕ್ಕಿದ ಎಲ್ಲದರಲ್ಲೂ ಕೂಡ ಲೋಕದ ಜೊತೆಗೆ ಭಾಗವಹಿಸಿ ಯಾವುದಕ್ಕೂ ಅಂಟ್ಕೊಳ್ಳದೆ, ಅದಕ್ಕೆ ಹೇಳೋದು ನಾವು ಯಾವುದು ಭ್ರಮೆ ಅಂತ ತಿಳ್ಕೊಳ್ತೀವಲ್ಲ ಅದೇ ದೊಡ್ಡ ಜ್ಞಾನ. ಯಾವುದು ಶಾಶ್ವತ ಇಲ್ಲ, ಇದಿಷ್ಟೇ ಇರೋದು, ಇದಿಷ್ಟೇ ಇರೋವರೆಗೂ ಇದು ಸತ್ಯ ಅಷ್ಟೇನೇನೆ, ಆಮೇಲೆ ಇದಿರಲ್ಲ ಅಂತ ಅದರ ಆ ರಿಲೇಟಿವ್ ರಿಯಾಲಿಟಿ ಯಾರು ತಿಳ್ಕೊಂಡು ಅದು ನಡ್ಕೊಳ್ತಾರೋ ಅದೇ ನಿಜವಾದ ಆತ್ಮಜ್ಞಾನ. ಆತ್ಮಜ್ಞಾನಕ್ಕೆ ಎಲ್ಲರೂ ಹೆಚ್ಚು ಬೆಲೆ ಕೊಟ್ಟಿರೋದು. ಇದು ಬಹಳ ಮುಖ್ಯ. ಎಲ್ಲ ಮತಗಳು ಇದನ್ನೇ ಸಾರ್ತಾ ಇರೋದು. ನೋಡಿ, ಈಗ ಒಂದು ಜಗತ್ತು ತಿಳ್ಕೊಳ್ಳಿ. ಆ ಜಗತ್ತು, ಪ್ರಕೃತಿ ಇವು ಒಂದು ಮಾಯಾಜಾಲವನ್ನ ಹಾಕಿದೆ. ಆ ಮಾಯಾಜಾಲದಲ್ಲಿ ಜೀವಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಆ ಜಗತ್ತು ಪ್ರಕೃತಿ ಸೃಷ್ಟಿ ಮಾಡಿದ ಮಾಯಾಜಾಲದಲ್ಲಿ, ಇದು ಜಗದೀಶ್ವರನ ಆಟ, ಪ್ರಕೃತಿ ಜಗನ್ಮಾತೆ. ಆ ಜಗದೀಶ್ವರ ಜಗನ್ಮಾತೆಯರ ಒಂದು ಆಟದಲ್ಲಿ ಒಂದು ಮಾಯಾಜಾಲ ಅವರು ನಿರ್ಮಿಸಿದರೆ, ಜೀವಿ ಅದರಲ್ಲಿ ಸಿಕ್ಕಾಕೊಂಡಿದೆ. ಜೀವಿ ಸಿಕ್ಕಾಕೊಂಡಾಗ ಎಲ್ಲಿವರೆಗೂ ಅವನಿಗೆ ಇದು ಆಟ ಅಂತ ಗೊತ್ತಿಲ್ಲ, ಅಲ್ಲಿವರೆಗೂ ಆ ಲೋಕದ ವಿಚಾರದಲ್ಲಿ ಅವನಿಗೆ ವ್ಯಾಮೋಹ ಬಂದಿದೆ. ಲೌಕಿಕ ಸುಖಕ್ಕೆ ಬಿದ್ದಿದ್ದಾನೆ ಅವನು. ಜೀವಿ ಲೌಕಿಕ ಸುಖಕ್ಕೆ ಬಿದ್ದು ಆ ಸುಖವೇ ಸರ್ವ ಸುಖ ಅಂತ ಅನ್ಕೊಂಡು ತನ್ನಲ್ಲಿರುವ ಪರಮೇಶ್ವರನ ಆತ್ಮವನ್ನು ಸಂಪೂರ್ಣವಾಗಿ ಮರೆತು ಅಜ್ಞಾನದಿಂದ ಭ್ರಮಾಧೀನನಾಗಿ ಲೋಕದಲ್ಲಿ ಸಿಕ್ಕಾಕೊಂಡಿದ್ದಾನೆ. ಆಮೇಲೆ ಕಾನ್ಸ್ಟೆಂಟ್ ಆಗಿ ಬುದ್ಧಿ ಬಂದಾಗಿಂದ ಆ ಸುಖಕ್ಕೆ ಸಾಮಗ್ರಿಗಳನ್ನು ಹುಡುಕೊಳ್ತಾ ಇದ್ದಾನೆ. ಆ ಸಾಮಗ್ರಿಗಳನ್ನ ಹುಡುಕಿ ಗುಡ್ಡೆ ಹಾಕೋದೇನೆ ಸಂಸಾರ. ಸಂಸಾರ ಸುಖಕ್ಕಾಗಿ ಅವನು ಗುಡ್ಡೆ ಹಾಕೊಂಡಿರೋದು ಸಾಮಗ್ರಿ ಆಟಕ್ಕೆ. ಇದು ಸಂಸಾರ. ಜೀವ ಸಂಪೂರ್ಣವಾಗಿ ಸಂಸಾರದಲ್ಲಿ ಸಿಕ್ಕಾಕೊಂಡು ಮುಳುಗಿ ಇದು ತನ್ನಲ್ಲಿರುವ ಆ ಪರಮೇಶ್ವರನನ್ನ ಮರೆತಿದೆ. ಅಂದ್ರೆ ಯಾವ ವ್ಯವಸ್ಥೆ, ಯಾವ ಒಂದು ಚರ್ಯೆ, ಯಾವ ನಿಯಮ, ಯಾವ ಒಂದು ಕಟ್ಟುಪಾಡು ಅವನನ್ನ ನಿಧಾನವಾಗಿ ಆ ಜೀವಕ್ಕೆ ಒಂದು ಗುಣ ಸಂಸ್ಕಾರವನ್ನ ಕೊಟ್ಟು, ಒಂದು ವ್ಯವಸ್ಥೆಯನ್ನ ನಿರ್ಮಿಸಿ, ನಿಯಮಗಳನ್ನು ಕೊಟ್ಟು ನಿಧಾನವಾಗಿ ಬಿಡಿಸಿ ಅವನಿಗೆ ಜೀವಾತ್ಮ ಪರಮಾತ್ಮನಿಗೂ ವ್ಯತ್ಯಾಸವನ್ನು ತಿಳಿಸಿ, ನಿತ್ಯಾನಿತ್ಯಗಳ ಬಗ್ಗೆ ಕೊಟ್ಟು, ವಿವೇಕ ಕೊಟ್ಟು ಅವನನ್ನು ನಿಧಾನವಾಗಿ ಬಿಡಿಸಿ ಆ ಜೀವಕ್ಕೆ ಒಂದು ಪರಮಾತ್ಮನನ್ನ ನೋಡುವ ಒಂದು ದೃಷ್ಟಿಯನ್ನ ಕೊಟ್ಟು ಅವನನ್ನ ಬಿಡಿಸೋದಿದೆಯಲ್ಲ, ಇದಕ್ಕಿಂತ ಧರ್ಮ ಯಾವುದೂ ಇಲ್ಲ. ಇದು ಒಂದು ಶ್ರೇಷ್ಠವಾದ ಧರ್ಮ ಅಂತ ಹೇಳಿದ್ದಾರೆ. ಅದನ್ನ ನಾವು ಸತ್ತ ಮೇಲೆ ಯೋಚನೆ ಮಾಡೋದಲ್ಲ, ಸತ್ತ ಮೇಲೆ ಯೋಚನೆ ಮಾಡೋದು. ಬದುಕಿರುವಾಗ್ಲೇನೆ ನಾವು ಸಾಯ್ತಾ ಹೋದದ ಕಲಿಬೇಕು, ಅದನ್ನ ಸ್ವಾಗತಿಸ್ತಾ ಹೋಗ್ಬೇಕು. ಮಾಯೆಯನ್ನ ತಿಳ್ಕೊಳ್ತಾ ನಮ್ಮ ಒಂದೊಂದು ಗುಣಗಳು ಸಾಯಿಸೋದು ಕೂಡ ನಮಗೆ ಲಾಭಕ್ಕೆ ಬರುತ್ತೆ. ಆತ್ಮದ ಲಾಭ ಅದು. ನಮ್ಮಲ್ಲಿರುವ ದೇಹ ಭಾವನೆಗಳನ್ನ, ನಮ್ಮಲ್ಲಿ ಮನಸ್ಸಿನಲ್ಲಿರುವಂತಹ ಈ ಭ್ರಾಂತಿಯನ್ನ, ಕಾನ್ಫ್ಲಿಕ್ಟ್ ಅಂತ ಏನು ಹೇಳ್ತೀವಿ, ಯಾವುದಾದ್ರು ನಮಗೆ ತೊಂದರೆ ಕೊಡ್ತಾ ಇದೆಯೋ, ನಮಗೆ ಬಾಧಿಸ್ತಾ ಇದೆಯೋ, ಅದನ್ನೆಲ್ಲ ಅರ್ಥ ಮಾಡಿಕೊಂಡು ನಾವು ಒಂದೊಂದನ್ನೇ ಬಿಡ್ತಾ ಬರ್ತೀವಲ್ಲ, ತ್ಯಜಿಸ್ತಾ ಬರ್ತೀವಲ್ಲ, ಅದರಿಂದ ಬಿಡುಗಡೆ ಮಾಡ್ಕೊಳ್ತಾ ಬರ್ತೀವಲ್ಲ, ಇದು ನಿಜವಾಗ್ಲೂ ಸಾವಿನ ಪ್ರಾಸೆಸ್. ಲೈಫ್ ಈಸ್ ಎ ಪ್ರಾಸೆಸ್ ಆಫ್ ಡೆತ್, ಎಲಿಮಿನೇಷನ್. ಇಟ್ ಈಸ್ ಗಿವಿಂಗ್ ಅಪ್. ನಿಧಾನವಾಗಿ ಬಿಡ್ತಾ ಬರೋರಿಗೆ ಆ ಕೊನೆಯಲ್ಲಿ ಈ ದೇಹ ಬಿಡುವಾಗಲೂ ಏನು ಅನ್ಸಲ್ಲ. ಎಲ್ಲ ಬಿಟ್ಟಂಗೆ ಇದನ್ನು ಬಿಡ್ತಾ ಬರ್ತಾನೆ, ಹೊಸ ದೇಹ ಸಿಗತ್ತೆ. ಮತ್ತೆ ಆತ್ಮದ ದಶೆ ಹೇಗೆ ಅಂತಂದ್ರೆ, ಜೀವ ಮತ್ತೆ ಇನ್ನೊಂದು ದೇಹನ ತೆಗೆದುಕೊಂಡು ಬರುತ್ತೆ. ಅದು ಉತ್ತಮವಾದ ದೇಹವನ್ನು ಪಡ್ಕೊಂಡು ಪರಮಾತ್ಮನಿಗೆ ಪ್ರೀತಿಯಾದಂಥ ಕೆಲಸ ಮಾಡಿಕೊಂಡು ಪರಮಾತ್ಮನ ಜೊತೆಗೆ ಕೆಲಸ ಮಾಡೋ ಅಂತ ದೇಹಗಳು ಸಿಗೋ ಹಾಗೆ ನಾವು ಬಯಸ್ತಾ
ನಾವು ಇಲ್ಲೇ ಇರುವಾಗಲೇ ಭಗವದ್ಗೀತೆಯನ್ನ ಜೀರ್ಣಿಸ್ಕೊಳ್ಳೋದು ಬಹಳ ಚೆನ್ನಾಗಿದೆ. ಇದು ಅರ್ಜುನನಿಗೆ ಯಾವ ರೀತಿ ತನ್ನ ಸ್ವಧರ್ಮವನ್ನ ಹೇಳ್ತಾ, ಕರ್ತವ್ಯವನ್ನ ಹೇಳ್ತಾ, ನೀನು ಯುದ್ಧ ಮಾಡು, ಅದರಿಂದ ನೀನು ಮುಕ್ತಿಯನ್ನ, ಎಷ್ಟೋ ಒಂದು ಜೀವಗಳಿಗೆ ಮುಕ್ತಿಯನ್ನ ಕೊಡ್ತೀಯಾ, ಬಿಡುಗಡೆಯನ್ನ ಕೊಡ್ತೀಯಾ. ಆ ಬಿಡುಗಡೆ ಅನ್ನೋದು ಬರೀ ಒಂದು ಸಾವಲ್ಲಿ ಮುಗಿಯೋದಲ್ಲ, ಆದ್ರೂ ಕೂಡ ನಾವು ಅದನ್ನ ಯಾವ ರೀತಿ ಮುಗಿಯದ ಕಥೆ ಮುಗಿಸೋದು ಅಂತಾರೆ, ಅಷ್ಟೇನೆ, ಮುಗಿಯಲ್ಲ ಇದು, ಆದ್ರೆ ಸರಿಯಾದ ರೀತಿಯಲ್ಲಿ ವಿ ಶುಡ್ ಇನ್ವೈಟ್ ಡೆತ್ ಆಸ್ ಎ ಗ್ರೇಟ್ ಡೆತ್ ಅಂತ. ಫಾರ್ ದಟ್ ಯು ಶುಡ್ ಲೀವ್ ಎ ಗ್ರೇಟ್ ಲೈಫ್. ಟು ಲೀವ್ ಅ ಗ್ರೇಟ್ ಲೈಫ್ ಯು ಶುಡ್ ಲೀವ್ ಇನ್ ಧರ್ಮ, ನ್ಯಾಯ. ಅದು ನಮ್ಮ ಒಂದು ಸಹಜ ಧರ್ಮ ಯಾವುದಿದೆ, ಆ ನೈಜ ಧರ್ಮ ನಮ್ಮ ಬಲದ ಮೇಲೆ ಹೋಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೂ ಅವನ ಬಲ, ಅವನ ಗುಣದ ಮೇಲೆ ಹೋಗುತ್ತೆ. ಈ 3 ಗುಣ, 3 ಶಕ್ತಿ ನಮ್ಮಲ್ಲಿ ಎಲ್ಲರಲ್ಲೂ ಇದೆ. ಅದನ್ನು ಯಾವ ತಮಗುಣ, ರಜಗುಣ, ಸತ್ವಗುಣ, ನೀನು ಆ ಎಷ್ಟರ ಮಟ್ಟಿಗೆ ಸತ್ವ ಗುಣವನ್ನ ಕೊಡ್ತೀಯಾ, ಅದು ನಿನ್ನ ವ್ಯಾಲ್ಯೂ ಮೇಲೆ ಹೋಗುತ್ತೆ. ಅದೇ ನಿನ್ನ ವ್ಯಾಲ್ಯೂ. ಈ ಪದಾರ್ಥದ ಬೆಲೆ ಏನು ಅಂದ್ರೆ ಅದರ ವ್ಯಾಲ್ಯೂ ಏನು, ನಿನ್ನ ಗುಣ. ಆ ಗುಣವನ್ನ ರೂಢಿಸ್ಕೊಳ್ಳೋದೇನೆ ನಿಜವಾಗ್ಲೂ ಗುಣ ಸಂಸ್ಕಾರ ಅಂತ ಹೇಳ್ತಾರೆ. ಅದೇ ಗುಣ ಸಂಸ್ಕಾರ ಕೊಡುವಂಥದ್ದು ಧರ್ಮ. ಗುಣ ಸಂಸ್ಕಾರವನ್ನು ಕೊಡು ಅಂತ ಹೇಳಿ ಕೃಷ್ಣ ಅರ್ಜುನನಿಗೆ ಗುಣ ಸಂಸ್ಕಾರವನ್ನು ಕೊಟ್ಟು, ನ್ಯಾಯದ ವ್ಯವಸ್ಥೆಯನ್ನು ಕೊಟ್ಟು, ಧರ್ಮವನ್ನ ಈ ರೀತಿ ನೀನು ತೆಗೆದುಕೊಳ್ಬೇಕು, ಸ್ವಧರ್ಮ ಕರ್ತವ್ಯವನ್ನು ಮಾಡ್ಬೇಕಂತ ಹೇಳಿದಾನೆ. ಮುಂದುವರಿಸ್ತೀನಿ ನೆಕ್ಸ್ಟ್.